ಬರೋಣವು ಹದ್ದುಗಳು. ಜೇಷಾಮ್ ಜಬುದೊರೆ. ಅಧ್ಯಾಯ 10. ಹೆಣಬಿದ್ದಲ್ಲಿ ಹದ್ದುಗಳು. ಮತ್ತಾಯ 24:27. ಓಲಿವ ಗುಡ್ಡದಲ್ಲಿ ಶಿಷ್ಯರುಗಳು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು, ಲೋಕದ ಅಂತ್ಯಕ್ಕೂ ನಿನ್ನ ಬರೋಣಕ್ಕೂ ಸೂಚನೆಗಳೇನು ಎಂದು ಕೇಳಿದರು. ನಮಗೆ ಹೇಳು ಅಂದರು. ಕರ್ತನು ಅವರೊಂದಿಗೆ ಹೃದಯ ತೆರೆದು ಮಾತನಾಡುತ್ತಲೇ ಬಂದನು. ಕೊನೆಯದಾಗಿ ಆತನು ಹೇಳಿದ್ದು, ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ, ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷೆಯು ಇರುವುದು. ಹೆಣಗಳು ಬಿದ್ದಲ್ಲಿ ಹದ್ದುಗಳು ಕೂಡುವು ಎಂದು ಉತ್ತರ ಕೊಟ್ಟನು. ಮತ್ತಾಯ 24:27-28. ಕ್ರಿಸ್ತನ ಪ್ರಸನ್ನತೆಯು ಎಲ್ಲಿರುವುದೋ ಅಲ್ಲಿ ಪರಿಶುದ್ಧ ಜನರು ಇರುವರು. ಇದು ಭೂಲೋಕದಲ್ಲಿಯೂ ಸರಿ, ಕ್ರಿಸ್ತನ ಬರೋಣದಲ್ಲಿಯಾದರೂ ಸರಿ. ನಿಶ್ಚಯವಾಗಿ ಇದು ನೆರವೇರುತ್ತದೆ. ಇದರಲ್ಲಿ ಕರ್ತನು ತನ್ನ ಮಕ್ಕಳನ್ನು ಪರಿಶುದ್ಧ ಜನರೊಂದಿಗೆ ಹದ್ದಿಗೆ ಹೋಲಿಸುತ್ತಾನೆ, ತನ್ನನ್ನು ಹೆಣವೆಂದು ವರ್ಣಿಸುತ್ತಾನೆ. ಹದ್ದು ಹಾರಿ ಬಂದು ಮಾಂಸವನ್ನು ಕುಕ್ಕಿ ತಿನ್ನುವ ಹಾಗೆ ದೇವಜನರು ಈಗಲೂ ಸಭೆಗಳಲ್ಲಿ ಕೂಡಿ ಬಂದು ಕ್ರಿಸ್ತನ ದೇಹ ರಕ್ತಗಳನ್ನು ಸ್ವೀಕರಿಸುತ್ತಾರೆ. ಯೇಸು ಹೇಳಿದ್ದು, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುವನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು ಎಂದನು. ಯೋಹಾನ 6:53-54. ಜಜ್ಜಲ್ಪಟ್ಟ ಯಜ್ಞದ ಕುರಿಯು ತನ್ನನ್ನೇ ಹೆಣವೆಂದು ಕರೆಯುತ್ತಾನೆ. ಈಗಲೂ ಆತನು ಜಜ್ಜಲ್ಪಟ್ಟ ಕುರಿಮರಿಯಂತೆಯೇ ಕಾಣಿಸುತ್ತಾನೆ. ಈಗಲೂ ಜೀವವನ್ನು ಕೊಡುವವನಾಗಿಯೇ ಇದ್ದಾನೆ. ಒಂದು ಹೆಣವನ್ನು ಗಮನಿಸಿ ನೋಡಿರಿ. ಹೆಣವಾದ ಶರೀರದಲ್ಲಿ ಬಟ್ಟೆಗಳು, ಆಭರಣಗಳನ್ನು ತೆಗೆದುಕೊಳ್ಳುವಾಗ ಅದು ವಿರೋಧಿಸುತ್ತದೆಯೇ? ಶಬ್ದ ಮಾಡುತ್ತದೆಯೇ? ಇಲ್ಲ. ಹಾಗೆಯೇ ಯೇಸು ಕ್ರಿಸ್ತನು ಸಹ ಶಿಲುಬೆಯನ್ನು ನೋಡಿ ಹೋಗುವಾಗ ಮೌನವಾಗಿದ್ದನು. ಯೆಶಾಯ ಪ್ರವಾದಿಯು ಆತನನ್ನು ಕುರಿತು ಬರೆಯುವಾಗ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗಿದ್ದನು ಎಂದು ಬರೆಯುತ್ತಾನೆ. ಯೆಶಾಯ 53:7. ಹೆಣವನ್ನು ನೋಡುವಾಗ ಅದು ಯಾವ ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ. ಹಾಗೆಯೇ ಯೇಸು ಕ್ರಿಸ್ತನು ಸಹ ಮೌನವಾಗಿದ್ದನು. ಕ್ರಿಸ್ತನನ್ನು ಕುರಿತು ಪೇತ್ರನು ಬರೆಯುವಾಗ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಗದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. 1 ಪೇತ್ರ 2:23 ಎಂದು ಓದುತ್ತೇವೆ. ಹೀಗೆ ಕ್ರಿಸ್ತನ ಜೀವಿತವು ಹೆಣದಂತೆ ಇತ್ತು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. 1 ಕೊರಿಂಥ 11:26. ಯೇಸುವಿನ ಜೀವವು ನಮ್ಮಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. 2 ಕೊರಿಂಥ 4:10. ಪ್ರೀತಿಯ ದೇವಜನರೇ, ಯೇಸುವಿನ ಮಾಂಸವೆನ್ನುವುದು ಯೇಸುವಿನ ಮಾತುಗಳನ್ನು ಕುರಿತು ಹೇಳುವಂತಾಗಿದೆ. ಆ ವಾಕ್ಯವೇ ಮಾಂಸವಾಗಿ ಎಂದು ಯೋಹಾನ 1:14 ನಾವು ಓದುತ್ತೇವೆ. ಕ್ರಿಸ್ತನೇ ಆ ವಾಕ್ಯವಾಗಿದ್ದಾನೆ. ಆ ವಾಕ್ಯವೇ ಯೇಸು. ಆದುದರಿಂದಲೇ
ನಾವು ಸತ್ಯವೇದ ವಾಕ್ಯಗಳನ್ನು ಆತುರದಿಂದಲೂ ಆಸಕ್ತಿಯಿಂದಲೂ ಓದುವಾಗ ಕ್ರಿಸ್ತನ ಮಾಂಸವನ್ನು ನಾವು ತಿನ್ನುವವರಾಗಿದ್ದೇವೆ. ಈಗಲೂ ರಾತ್ರಿ ಭೋಜನ ಸಂಸ್ಕಾರದ ಆರಾಧನೆಯು ಪಾರಂಪರ್ಯವಾಗಿ ಬಿಟ್ಟಿದೆ. ಸಾಧಾರಣ ಆಹಾರವನ್ನು ಉಣ್ಣುವ ಹಾಗೆ ಪರಿಶುದ್ಧ ದೇಹ ರಕ್ತಗಳನ್ನು ನಿರ್ಯೋಚನೆಯಿಂದ ಸೇವಿಸುತ್ತಾರೆ. ಹೀಗೆ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬಹುದೆಂದು ನೆನೆಸುತ್ತಾರೆ. ಇನ್ನೂ ಕೆಲವರು ತಿಂಗಳಿಗೊಂದಾವರ್ತಿ ಈ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸದೆ ಹೋದರೆ ಸಭೆಯಲ್ಲಿ ನಮಗೆ ಮತದಾನದ ಹಕ್ಕು ಇರುವುದಿಲ್ಲ ಎಂದು ನೆನೆಸುತ್ತಾರೆ. ಇದು ತಪ್ಪಾದ ಆಲೋಚನೆ. ಅಯೋಗ್ಯರಾಗಿ ತಿಂದು ಕುಡಿಯುವವರು ನ್ಯಾಯ ತೀರ್ಪಿಗೆ ಒಳಗಾಗುವರು ಎಂದು ಸತ್ಯವೇದವು ನಮ್ಮನ್ನು ಎಚ್ಚರಿಸುತ್ತದೆ. ದೇವರ ಮಕ್ಕಳು ಪರಿಶುದ್ಧರು. ದೇವಸನ್ನಿಧಿಗೆ ಬರುವಾಗ ಭಯಭಕ್ತಿಯಿಂದಲೂ ಪರಿಶುದ್ಧ ಹೃದಯದಿಂದಲೂ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಪಾಲು ಹೊಂದಬೇಕು. ಕರ್ತನ ಮಕ್ಕಳಿಗೆ ಕರ್ತನು ಕೊಡುವ ದೊಡ್ಡ ಭಾಗ್ಯವೆಂದರೆ ಆತನ ಪವಿತ್ರ ಮೇಜಿನ ಬಳಿಗೆ ನಮ್ಮನ್ನು ಕರೆಯುವುದೇ ಆಗಿದೆ. ಆತನ ಪರಿಶುದ್ಧ ದೇಹ ರಕ್ತವನ್ನು ಸ್ವೀಕರಿಸುವುದು ಹದ್ದನ್ನು ಕುರಿತು ಸತ್ಯವೇದವು ಅದರ ಮರಿಗಳು ರಕ್ತವನ್ನು ಕುಡಿಯುವವು, ಅದರಿದ್ದಲ್ಲಿ ಹದ್ದು ಎಂದು ಹೇಳುತ್ತದೆ. ಯೋಬ 39:30. ಒಂದು ಶರೀರದಲ್ಲಿ ರಕ್ತ ಮಾತ್ರವಲ್ಲ, ಕೊಬ್ಬು ಮತ್ತು ಮಾಂಸವೂ ಇರುತ್ತದೆ. ಹಾಗೆಯೇ ಕರ್ತನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮಗೆ ಹೊಸ ಪ್ರಕಟಣೆಗಳು, ಹೊಸ ಕೃಪೆಗಳು, ಹೊಸ ಆಶೀರ್ವಾದಗಳು ದೊರೆಯುತ್ತವೆ. ದಾವೀದನು ಹೇಳುತ್ತಾನೆ, ಭ್ರಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿದೆ ಎನ್ನುತ್ತಾನೆ. ಕೀರ್ತನೆ 63:5. ಇದರ ಫಲವಾಗಿ ನನ್ನ ಬಾಯಿ ಉತ್ಸವ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು ಎನ್ನುತ್ತಾನೆ. ದೇವಮಗುವೆ, ನಾವು ಕೂಡ ಕರ್ತನ ಮಾತುಗಳನ್ನು ಆಸಕ್ತಿಯಿಂದ ಓದಿ ಸೇವಿಸಿ ಆತ್ಮದಲ್ಲಿ ಬಲವನ್ನು ಹೊಂದುವಾಗ ಪ್ರಾರ್ಥನಾ ಜೀವಿತದಲ್ಲಿ ಹದ್ದುಗಳಂತೆ ರೆಕ್ಕೆಗಳನ್ನು ಬಡಿದು ಹಾರಬಹುದು. ಕರ್ತನ ಮಹಿಮೆಯಾದ ಬರೋಣಕ್ಕೆ ಸಿದ್ಧರಾಗಬಹುದು. ಕ್ರಿಸ್ತನ ಬರೋಣವನ್ನು ಕುರಿತು ತಾನೇ ಹೆಣ ಎಲ್ಲಿಯೋ ಅಲ್ಲಿ ಹದ್ದುಗಳು ಬಂದು ಕೂರುತ್ತವೆ ಎನ್ನುತ್ತಾನೆ. ತುತ್ತೂರಿ ಧ್ವನಿಯಾಗುವಾಗ ಮಧ್ಯಾಕಾಶದಲ್ಲಿ ನಮ್ಮ ಪ್ರೀತಿಯ ರಕ್ಷಕನು ಬರುತ್ತಾನೆ. ಆತನು ಬರುವಾಗ ಪರಿಶುದ್ಧ ಜನರೆಲ್ಲರೂ ಲೋಕದ ಹಲವು ಭಾಗಗಳಿಂದ ಹದ್ದುಗಳಂತೆ ರೆಕ್ಕೆಗಳನ್ನು ಬಡಿದು ಹಾರುತ್ತಾ ಮಧ್ಯಾಕಾಶದಲ್ಲಿ ಆತನನ್ನು ಸಂಧಿಸುವರು. ಆತನಿರುವ ಸ್ಥಳದಲ್ಲಿ ನಾವೆಲ್ಲರೂ ಒಂದಾಗಿ ಸೇರುವೆವು. ಹೆಣದ ಸುತ್ತಲೂ ಹದ್ದುಗಳು ಕೂಡುವ ಹಾಗೆಯೇ ನಾವೆಲ್ಲರೂ ಅಲ್ಲಿ ಸೇರುತ್ತೇವೆ. ಆ ದಿನವು ಎಂಥ ಸಂತೋಷದ ದಿನ, ಹರ್ಷದ ದಿನ! ಅದೇ ಸಮಯದಲ್ಲಿ ಲೋಕಪ್ರಕಾರವಾದ ಹದ್ದುಗಳು ಹರ್ಮೆಗೆದೋನ್ ಯುದ್ಧದಲ್ಲಿ ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಬಿದ್ದುಹೋದ ಹೆಣಗಳನ್ನು ತಿನ್ನಲು ಹದ್ದುಗಳು ಕೂಡುವವು. ಸತ್ಯವೇದವು ಹೇಳುತ್ತದೆ, ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಏರ್ಪಡಿಸುವ ಭೋಜನಕ್ಕೆ ಬನ್ನಿರಿ. ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು ತಿನ್ನುವುದಕ್ಕೆ ಕೂಡಿ ಬನ್ನಿರಿ ಎಂದು ಹೇಳಿದನು. ಪ್ರಕಟಣೆ 19:17-18. ಈಗಲೂ ಪ್ಯಾಲೆಸ್ತೀನ್ ದೇಶದ ಸುತ್ತಲೂ ಇರುವ ಕಾಡುಗಳಲ್ಲಿ ಗೂಡು ಕಟ್ಟಿ ಹದ್ದುಗಳು ಹೆಚ್ಚುತ್ತಿವೆ. ಸಾಧಾರಣವಾಗಿ 2-3 ಮೊಟ್ಟೆಗಳನ್ನು ಇಡುವ ಹದ್ದುಗಳು ಈಗ 6-7 ಮೊಟ್ಟೆಗಳನ್ನಿಡುತ್ತವೆ. ಎಲ್ಲಿ ನೋಡಿದರೂ ಹದ್ದುಗಳು.
ಕಾರಣ ಅಂತ್ಯಕ್ರಿಸ್ತನ ಆಳ್ವಿಕೆ ಹತ್ತಿರವಾಗಿದೆ. ಭೂಮಿಯಲ್ಲಿ ಅನೇಕ ಹೆಣಗಳನ್ನು ಅವು ಎದುರು ನೋಡುತ್ತಿವೆ. ಇದನ್ನು ಕುರಿತು ನೀವು ಯೆರೆಮೀಯ 39:17-21, ಮತ್ತಾಯ 24:28, ಪ್ರಕಟಣೆ 19:17-21 ವಾಕ್ಯಗಳನ್ನು ಓದಿ ತಿಳಿಯಬಹುದು. ದೇವಮಗುವೆ, ಒಂದು ನೀನು ಕರ್ತನ ಬಳಿಯಲ್ಲೇ ಇರುವ ಪರಿಶುದ್ಧ ಜನರ ಗುಂಪಿನಲ್ಲಿ ಇರಬೇಕು, ಇಲ್ಲವೇ ಅಂತ್ಯಕ್ರಿಸ್ತನ ಕೈಗಳಲ್ಲಿ ಸಿಲುಕಿರುವ ಪಾಪಿಗಳ ಗುಂಪಿನಲ್ಲಿರಬೇಕು. ಈಗ ನೀನು ಯಾವ ಭಾಗದಲ್ಲಿರುವಿ? ಕರ್ತನ ಬರೋಣವು ಸಮೀಪವಾಗಿರುವುದರಿಂದ ಯೇಸುಕ್ರಿಸ್ತನು ಬರುವಾಗ ಲೋಕದಲ್ಲೆಲ್ಲ ಇರುವ ಪರಿಶುದ್ಧ ಭಕ್ತಜನರೊಂದಿಗೆ ಆತನನ್ನು ಎದುರುಗೊಳ್ಳಲು ಈಗಲೇ ತೀರ್ಮಾನಿಸು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳ್ಳಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. 1 ತೆಸಲೋನಿಕ 4:16-17. ನೀನು ಕೋಳಿಮರಿ ಅಲ್ಲ, ನೀನು ಒಂದು ಹದ್ದು. ನೀನು ಈ ಲೋಕದವನಲ್ಲ, ಪರಲೋಕ ರಾಜ್ಯದ ಪ್ರಜೆ. ನೀನು ಭೂಮಿಯಲ್ಲಿ ಕರ್ತನ ರಾಯಭಾರಿಯಾಗಿರುವಿ ಎಂಬುದನ್ನು ಮರೆಯಬೇಡ. ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ಕರ್ತನು ಅತಿ ಶೀಘ್ರವಾಗಿ ಬರುತ್ತಾನೆ. ನೀನು ನಿನ್ನ ದೇವರನ್ನು ಸಂಧಿಸಲು ಸಿದ್ಧನಾಗು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.